ನನ್ನ ಹೆಸರು ಕಲ್ಪನಾ. ನಾನು ನನ್ನ ಗಂಡನ ಜೊತೆ ಹಳ್ಳಿಯಲ್ಲಿ ವಾಸವಾಗಿದ್ದೆ. ನಮಗೆ ಒಬ್ಬನೇ ಮಗ. ಅವನ ಹೆಸರು ವಿನೋದ್. ಅವನಿಗೂ ಮದುವೆಯಾಗಿ ಹೆಂಡತಿಯ ಜೊತೆ ಬೆಂಗಳೂರಿನಲ್ಲಿ ಇದ್ದಾನೆ. ನನ್ನ ಸೊಸೆ ವಿನುತಾ ಕೂಡ ಗಂಡನ ಜೊತೆ ಕೆಲಸಕ್ಕೆ ಹೋಗುತ್ತಾಳೆ. ನನಗೆ ಮಗ ಸೊಸೆ ಎಂದರೆ ಬೆಟ್ಟದಷ್ಟು ಪ್ರೀತಿ. ಹಾಗಾಗಿ 3-4 ತಿಂಗಳಿಗೊಮ್ಮೆ ಮಗ ಸೊಸೆಯನ್ನು ನೋಡೋಕೆ ನಾನು ಸಿಟಿಗೆ ಓಡಿ ಬರ್ತಿದ್ದೆ. ನನಗೆ ಮಗ ಒಬ್ಬನೇ ಇದ್ದಿದ್ದರಿಂದ ಸೊಸೆನ ಮಗಳು ಥರ ನೋಡ್ತಿದ್ದೆ. ಅವಳು ನನ್ನ ಜೊತೆ ತುಂಬ ಚೆನ್ನಾಗಿ ಇರ್ತಿದ್ಲು. ಎಷ್ಟೋ ಸಲ ನನ್ನ ಗಂಡ ನನ್ನನ್ನು ಅವರ ಹತ್ರ ಹೋಗೋದನ್ನು ತಡಿತಿದ್ರು. ಆಗ ನಾನು ಅವರಿಗೆ ಹೇಳ್ತಿದ್ದೆ, ಮಗ ಸೊಸೆ ನನ್ನ ಜೊತೆ ಚೆನ್ನಾಗಿ ಇರೋದು ನಿಮಗೆ ಇಷ್ಟ ಇಲ್ಲ ಅಲ್ವಾ? ಅಯ್ಯೋ ಹುಚ್ಚಿ, ನಾನು ಹೇಳೋದನ್ನು ಸರಿಯಾಗಿ ಅರ್ಥ ಮಾಡ್ಕೊ. ನೀನು ಅವರ ಜೊತೆ ಚೆನ್ನಾಗಿ ಇರೋದು ನನಗೂ ಸಂತೋಷನೇ. ಆದರೆ ಮುಂದೆ ಒಂದು ದಿನ ನೀನು ನೋವು ತಿನ್ನಬಾರದು ಅಂತ ಕಣೆ. ನೋವಾ? ನನಗೆ ಯಾಕೆ ಅವರು ನೋವು ಕೊಡುತ್ತಾರೆ? ಹಾಗೆಲ್ಲ ಏನೂ ಆಗಲ್ಲ. ಆಗ ನನ್ನ ಗಂಡ ಏಕೆಂದರೆ ಜಾಸ್ತಿ ಯಾರನ್ನು ನಾವು ಹಚ್ಕೋತೀವೋ ಅವರೇ ಕೊನೆಗೆ ಜಾಸ್ತಿ ನೋವು ಕೊಡೋದು. ಇವಾಗೇನು ಮಗ ಸೊಸೆ ನಿನ್ನ ಜೊತೆ ಚೆನ್ನಾಗಿಯೇ ಇದ್ದಾರೆ. ಆದರೆ ಮುಂದೊಂದು ದಿನ ಅವರು ನಿನ್ನನ್ನು ತಿರುಗಿ ಕೂಡ ನೋಡದೆ ಇರಬಹುದು. ಆಗ ನಿನಗೆ ಅದನ್ನು ಸಹಿಸಿಕೊಳ್ಳಲು ಸಾಧ್ಯವಾಗದೆ ಹೋಗಬಹುದು. ಮನಸ್ಸಿಗೆ ಅದಕ್ಕಾಗಿ ಅವರ ಹತ್ರ ಯಾವಾಗಲೂ ಹೋಗಿ ಬರೋದನ್ನು ಸ್ವಲ್ಪ ಕಡಿಮೆ ಮಾಡು ಅಂದಾಗ ನಾನು ಇಲ್ಲ, ನನ್ನ ಮಗ ಸೊಸೆಗೆ ನಾನೆಂದರೆ ತುಂಬ ಪ್ರೀತಿ ಗೌರವ. ನಿಮಗೆ ಅದೆಲ್ಲ ಈಗ ಅರ್ಥ ಆಗಲ್ಲ ಅಂತ ಹೇಳಿ ಗಂಡನ್ನ ಸುಮ್ಮನಿರಿಸ್ತಿದ್ದೆ. ನನ್ನ ಗಂಡನಿಗೆ ಉಸಿರಾಟದ ತೊಂದರೆ ಇತ್ತು. ಮಾರನೇ ದಿನ ಅವರು ಇದ್ದಕ್ಕಿದ್ದಂತೆ ಜೋರಾಗಿ ಕೆಮ್ಮಿದರು. ನಾನು ಅವರಿಗೆ ಈ ರೀತಿ ಆದಾಗ ಡಾಕ್ಟರ್ ಅವರಿಗೆ ಒಂದು ಔಷಧಿ ಕೊಟ್ಟಿದ್ರು. ಅದನ್ನು ಅವರಿಗೆ ಕೊಟ್ಟೆ. ಆಗ ಸ್ವಲ್ಪ ಅವರಿಗೆ ಕೆಮ್ಮು ಕಡಿಮೆ ಆಗಿ ಅವರು ಮಲ್ಕೊಂಡ್ರು. ನಂತರ ನಾನು ಕೊಟ್ಟಿಗೆಯಲ್ಲಿದ್ದ ಹಸುಗಳಿಗೆ ಮೇವಾಕಿ ಬಂದು ಅಡುಗೆ ಮಾಡಿ ಊಟದ ಹೊತ್ತಾಯಿತು. ಎದ್ದು ಊಟಕ್ಕೆ ಬನ್ನಿ, ಮುದ್ದೆ ಬಿಸಿ ಇರುವಾಗಲೇ ಊಟ ಮಾಡಿ ಅಂತ ನನ್ನ ಗಂಡನ್ನ ಕರೆದೆ. ಆದರೆ ಅವರು ಎದ್ದು ಬರಲೇ ಇಲ್ಲ. ನಾನೇ ಅವ್ರ ಹತ್ರ ಹೋಗಿ ಎಬ್ಬಿಸೋದಕ್ಕೆ ಪ್ರಯತ್ನಪಟ್ಟೆ. ಆದರೆ ಅವರು ಎದ್ದೇಳಲೇ ಇಲ್ಲ. ಗಾಬರಿಯಾಗಿ ಅಕ್ಕಪಕ್ಕದವರನ್ನು ಕರೆದೆ. ಆಗ ಅವರು ಬಂದು ನೋಡಿ ಉಸಿರಾಡ್ತಿಲ್ಲ, ಜೀವ ಹೋಗಿದೆ ಅಂದರು. ನಾನು ಅದನ್ನು ಕೇಳಿ ಎದೆ ಬಡಿದುಕೊಂಡು ಅಲ್ಲೇ ಕುಸಿದು ಬಿದ್ದೆ. ನಂತರ ಮಗ ಸೊಸೆ ಬಂದು ಅವರ ಕಾರ್ಯ ಮುಗಿಸಿದಾದ ನಂತರ ಇನ್ನು ಇಲ್ಲಿ ಒಬ್ಬಳೇ ಇರೋಕ್ಕಾಗಲ್ಲ ಅಂತ ಹೇಳಿ ಹಸುಗಳನ್ನು ಮಾರಿ ಮಗ ಸೊಸೆಯ ಜೊತೆ ಬೆಂಗಳೂರಿಗೆ ಬಂದೆ. ನಾನು ಬಂದಿರುವುದು ನನ್ನ ಸೊಸೆ ವಿನುತಾ ಮುಖದಲ್ಲಿ ನಗು ತಂದಿತ್ತು. ಅತ್ತೆ, ನೀವು ನಮ್ಮ ಜೊತೆ ಬಂದಿದ್ದು ಒಳ್ಳೆಯದೇ ಆಯಿತು. ನಾನೀಗ ಗರ್ಭಿಣಿ ಅತ್ತೆ. ಈಗ ನನಗೆ 3 ತಿಂಗಳು. ಈ ವಿಷಯ ನಿಮಗೆ ಹೇಳೋಣ ಅನ್ನೋದ್ರೊಳಗೆ ಮಾವನಿಗೆ ಈಗಾಯ್ತಲ್ಲ ಅನ್ನೋ ಬೇಜಾರಿನಲ್ಲಿ ಹೇಳೋಕ್ಕಾಗಿಲ್ಲ. ವಿನುತಾ ನೋವಲ್ಲಿರೋ ನನಗೆ ಎಂಥ ಸಂತೋಷ ಸುದ್ದಿ ಹೇಳಿದ್ಯಮ್ಮ. ನೋಡ್ತಿರು, ನಿನ್ನ ಹೊಟ್ಟೆಯಲ್ಲಿ ನಿಮ್ಮ ಮಾವನೇ ಮತ್ತೆ ಹುಟ್ಟಿ ಬರ್ತಾರೆ ಅಂತ ಹೇಳಿ ಮಲ್ಗೋಕೆ ಹೋದೆ. ವಿನುತಾ ಗರ್ಭಿಣಿ ಅಂತ ಗೊತ್ತಾಗದರಿಂದ ನಾನು ಅವಳನ್ನು ಯಾವ ಕೆಲಸ ಮಾಡೋದಕ್ಕೂ ಬಿಡ್ತಿರಲಿಲ್ಲ. ಅವಳು ಕೆಲಸಕ್ಕೆ ಹೋಗ್ತಾ ಇದ್ದರಿಂದ ಅವಳು ಬರೋದರ ಒಳಗೆ ಎಲ್ಲ ಕೆಲಸ ಮುಗಿಸಿ ಅಡುಗೆಯೆಲ್ಲ ಮಾಡಿ ಇಡುತ್ತಿದ್ದೆ. ವಿನುತಾ ಅವಳಿ ಮಕ್ಕಳಿಗೆ ಜನ್ಮ ನೀಡುತ್ತಾಳೆ. 1 ಗಂಡು 1 ಹೆಣ್ಣು. ವಿನುತಾಗೆ ತಾಯಿ ಇರಲಿಲ್ಲ. ಆದ್ದರಿಂದ ನಾನೇ ಅವಳ ಬಾಣಂತನ ಮಾಡಿದ್ದೆ. ಆಗಿನಿಂದ ನನಗೆ ಕೆಲಸ ಜಾಸ್ತಿ ಆಯಿತು. ಮನೆ ಕೆಲಸ, ಅಡುಗೆ ಕೆಲಸ, ಮಕ್ಕಳನ್ನು ನೋಡಿಕೊಳ್ಳುವುದು, ಅವರನ್ನು ಶಾಲೆಗೆ ಕರ್ಕೊಂಡೋಗಿ ಕರ್ಕೊಂಡು ಬರುವುದು. ನನಗೂ ವಯಸ್ಸು ಜಾಸ್ತಿ ಆಗ್ತಾ ಸುಸ್ತು, ಕಾಲು ನೋವು ಎಲ್ಲ ಆಗ್ತಿತ್ತು. ಆದರೂ ಸುಧಾರಿಸಿಕೊಂಡು ಮಾಡ್ತಿದ್ದೆ. ಹೀಗೆ ವರ್ಷಗಳು ಕಳೀತಿದ್ದ ಹಾಗೆ ಮಕ್ಕಳು ಕೂಡ ದೊಡ್ಡವರಾದರು. ಒಂದು ದಿನ ವಿನುತಾ ಮತ್ತೆ ವಿನೋದ್ ಇಬ್ಬರು ರೂಮಿನಲ್ಲಿ ಮಾತನಾಡುತ್ತಾ ಕುಳಿತಿರುತ್ತಾರೆ. ನಾನು ಇಸ್ತ್ರಿ ಮಾಡಿದ ಬಟ್ಟೆಗಳನ್ನು ಅವರ ರೂಮಿನಲ್ಲಿ ಇಡೋಣ ಅಂತ ಹೋದಾಗ ನನ್ನ ಸೊಸೆ ನನ್ನ ಊರಿಗೆ ಕಳಿಸುವ ಬಗ್ಗೆ ಹೇಳುತ್ತಿದ್ದಳು. ನನಗೆ ಒಂದು ಕ್ಷಣ ಆಶ್ಚರ್ಯವಾಯಿತು. ಅಲ್ಲೇ ಅವಕ್ಕಾಗಿ ನಿಂತು ಬಿಟ್ಟೆ. ವಿನುತಾ ಹೇಳುತ್ತಿದ್ದಳು, ಮಕ್ಕಳು ಈಗ ದೊಡ್ಡವರಾಗಿದ್ದಾರೆ. ಮನೆ ಸ್ವಲ್ಪ ಚಿಕ್ಕದು. ನಿಮ್ಮಮ್ಮ ಹೇಗಿದ್ರೂ ಊರಲ್ಲಿ ಮನೆ ಖಾಲಿ ಬಿಟ್ಟು ಬಂದಿದ್ದಾರೆ. ಅವರನ್ನು ಅಲ್ಲಿಗೆ ಕಳಿಸೋಣ. ಇಲ್ಲಿದ್ದು ಅವರೇನು ಮಾಡ್ತಾರೆ? ನಾನು ಅವರನ್ನು ಇಲ್ಲಿಗೆ ಕರೆದುಕೊಂಡು ಬಂದಿದ್ದು ನಾನು ಗರ್ಭಿಣಿ, ಬಾಣತನ ಮಾಡಿಸಿಕೊಂಡು ಮಕ್ಕಳು ಸ್ವಲ್ಪ ದೊಡ್ಡವರು ಆಗುವವರೆಗೂ ಅವರನ್ನು ನೋಡಿಕೊಳ್ಳಲಿ ಅಂತ. ಮಕ್ಕಳನ್ನು ಅವರು ಬೆಳೆಸಿದ್ದು ಆಯಿತು. ಈಗ ಅವರು ದೊಡ್ಡವರಾಗಿರೋದ್ರಿಂದ ಅವರ ಕೆಲಸನ ಅವರು ಮಾಡ್ಕೋತಾರೆ. ಅತ್ತೆ ಅವಶ್ಯಕತೆ ಇವಾಗ ಅಷ್ಟಿಲ್ಲ. ಬದಲಿಗೆ ಸುಮ್ಮನೆ ಖರ್ಚು ಜಾಸ್ತಿ. ಅದು ಅಲ್ಲದೆ ಅವರಿಗೆ ಥೈರಾಯ್ಡ್, ಶುಗರ್ ಬೇರೆ ಇದೆ. ಇದಕ್ಕೆಲ್ಲ ತಿಂಗಳ ಎಷ್ಟು ಖರ್ಚು ಬೀಳ್ತಿದೆ ಗೊತ್ತಾ? ಹಾಗಾಗಿ ಅತ್ತೆ ಊರಲ್ಲಿದ್ದರೆ ನಮಗೂ ಖರ್ಚು ಕಡಿಮೆ, ಅತ್ತೆಗೂ ಊರಲ್ಲಿ ಖರ್ಚಿರಲ್ಲ. ಏನಂತೀರಾ?
ಸರಿ, ಸಮಯ ನೋಡಿಕೊಂಡು ಮಾತಾಡ್ತೀನಿ. 1 ವಾರ ಕಲೀಲಿ. ಆದರೆ ನೀನು ಮಾತ್ರ ಏನೂ ಹೇಳೋಕ್ಕೋಗ್ಬೇಡ ಅಂತ ಹೇಳ್ತಾನೆ. ಇದನ್ನೆಲ್ಲ ಕೇಳಿಸಿಕೊಂಡ ನನಗೆ ಸಿಡಿಲು ಬಡಿದಂತಾಗಿ ಅಲ್ಲಿಂದ ಹೊರಟು ಬಂದೆ. ರಾತ್ರಿ ಊಟಕ್ಕೆ ನನ್ನ ಕರೆಯೋಕೆ ಅಂತ ನನ್ನ ಮಗ ರೂಮ್ಗೆ ಬರ್ತಾನೆ. ಆದರೆ ನಾನು ಈಗ ನನಗೆ ಹಸಿವೆ ಇಲ್ಲ ಅಂತ ಹೇಳಿ ಹಾಗೆ ಮಲಗಿದೆ. ಯಾಕಮ್ಮ, ಎದ್ದೇಳ್ತೇನೂ ಇಲ್ಲ, ಹುಷಾರಿಲ್ವಾ? ಇಷ್ಟು ದಿನ ಒಂಥರ ಹುಷಾರಿರಲಿಲ್ಲ, ಈಗ ಹುಷಾರಾಗಬೇಕು ಅಂತ ಸ್ವಲ್ಪ ವ್ಯಂಗ್ಯ ಮಾಡಿ ಮಾತನಾಡಿದೆ. ಆಗ ಅವನಿಗೂ ನಾವು ಮಾತನಾಡಿಕೊಂಡಿರುವುದು ಅಮ್ಮ ಕೇಳಿಸಿಕೊಂಡಿದ್ದಾರೆ ಅಂತ ಡೌಟ್ ಬಂದಿತ್ತು. ಆಗ ವಿನುತ ಹೋಗ್ಲಿ ಬಿಡ್ರಿ, ಅತ್ತೆ ಅದು ಇದು ಅಂತ ಏನಾದರೂ ತಿಂದಿರ್ತಾರೆ, ಅದರ ಜೊತೆಗೆ ಊಟ ಮಾಡಿದರೆ ಅವರಿಗೆ ರಾತ್ರಿ ಹೊತ್ತು ಸರಿಯಾಗಿ ಜೀರ್ಣ ಆಗಲ್ಲ. ನೀವು ಊಟಕ್ಕೆ ಬನ್ನಿ, ಮಕ್ಕಳು ಕಾಯ್ತಾ ಇದ್ದಾರೆ. ಇದನ್ನು ಕೇಳಿ ನನಗೆ ಮನಸ್ಸಿನಲ್ಲಿ ದುಃಖ ತಡೆಯಲಾಗದೆ ಅಳುತ್ತಾ ಮಲಗಿಕೊಂಡೆ. ಮರುದಿನ ಶನಿವಾರ ಆಗಿತ್ತು. ಎಲ್ಲರೂ ದೇವಸ್ಥಾನಕ್ಕೆ ಹೊರಡೋಕೆ ರೆಡಿಯಾಗ್ತಿದ್ರು. ಅವರೆಲ್ಲ ಹೋದರೂ ಮುಂಚೆ ನನ್ನನ್ನು ಅವರ ಜೊತೆಗೆ ಕರೆದುಕೊಂಡು ಹೋಗ್ತಿದ್ರು. ಆಗ ನನ್ನ ಮಗ ಬಂದು, ಅಮ್ಮ, ಇಸ್ಕಾನ್ ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ, ನಿನ್ನನ್ನು ಕರೆದುಕೊಂಡು ಹೋಗೋಣ ಅಂದ್ಕೊಂಡೆ. ಆದರೆ ನಿನ್ನ ಕೈಯಲ್ಲಿ ಅಷ್ಟು ಮೆಟ್ಟಿಲನ್ನು ಹತ್ತಿ ಇಳಿಯೋಕೆ ಆಗಲ್ಲ, ಹಾಗಾಗಿ ನೀನು ಮನೆಯಲ್ಲಿ ಇದ್ದು ರೆಸ್ಟ್ ಮಾಡಮ್ಮ ಅಂತ ಹೇಳಿ ಅವರೆಲ್ಲ ದೇವಸ್ಥಾನಕ್ಕೆ ಹೋದರು. ಆಗ ನನಗೆ ನನ್ನ ಗಂಡ ಹೇಳಿದ ಮಾತುಗಳು ನೆನಪಾಯಿತು. ಜಾಸ್ತಿ ಹಚ್ಕೋಬೇಡ ಅಂತ 1000 ಸಲ ಹೇಳಿದ್ರಿ. ಆದರೆ ನಾನು ಅವರ ಮಾತು ಕೇಳದೆ ಅವರನ್ನೇ ಬೈತಾ ಇದ್ದೆ. ಆದರೆ ಇವತ್ತು ನನ್ನ ಮಗ ಸೊಸೆ ನನ್ನ ಜೊತೆಯಲ್ಲಿ ಇಟ್ಟುಕೊಳ್ಳೋಕ್ಕೂ ಪಡುತ್ತಿಲ್ಲ. ಈಗ ನಾನು ಅವರಿಗೆ ಭಾರ ಆಗಿದ್ದೀನಿ. ಒಬ್ಬನೇ ಮಗ ಅಂತ ಚೆನ್ನಾಗಿ ಪ್ರೀತಿ ಮಾಡಿ ಬೆಳೆಸಿದ್ದಕ್ಕೆ ಇಂದು ನನಗೆ ಬಹುಮಾನ. ವಿನುತ ತಾಯಿ ಇಲ್ಲದ ಮಗಳು ಅಂತ ನನ್ನ ಸ್ವಂತ ಮಗಳಾಗಿ ನೋಡಿಕೊಂಡೆ. ಆದರೆ ಅವಳು ನನ್ನನ್ನು ಕೆಲಸದವರೆಗೆ ಕಡೆಯಾಗಿ ನಡೆಸಿಕೊಂಡಳು ಅಂತ ನನ್ನ ಗಂಡನ ನೆನೆಸ್ಕೊಂಡು ಅಳುತ್ತಿದ್ದೆ. ಹೀಗೆ 1 ವಾರದ ನಂತರ, ಅಮ್ಮ, ನಿನ್ನತ್ರ ಸ್ವಲ್ಪ ಮಾತನಾಡಬೇಕು. ವಿನೋದ್ ರೂಮಿಗೆ ಬಂದ. ಅಮ್ಮ, ನೀನಿಲ್ಲಿಗೆ ಬಂದ ಮೇಲೆ ಊರನ್ನೇ ಮರೆತು ಬಿಟ್ಟಿದ್ದೀನಿ. ಆದರೆ ನನಗೆ ಊರಿಗೆ ಹೋಗ್ತಾ ಬರ್ತಾ ಇರಬೇಕು ಅನ್ನೋ ಆಸೆ. ಆದರೆ ನಮ್ಮ ಊರು ಅಂತ ಅಲ್ಲಿ ಯಾರೂ ಇಲ್ಲ, ಮನೆ ಖಾಲಿ ಬಿದ್ದಿದೆ, ಜಮೀನೆಲ್ಲ ಹಾಗೇ ಬಿಟ್ಟಿದ್ದೀವಿ. ನೀನು ಊರಲ್ಲಿ ಹೋಗಿ ಇರ್ಬೋದಲ್ಲ? ಅಮ್ಮ, ನಾನು ಆಗಾಗ ಊರಿಗೆ ಬಂದು ನಿನ್ನ ಖರ್ಚು ವೆಚ್ಚನೆಲ್ಲ ನೋಡ್ಕೋತೀನಿ. ಇವತ್ತು ನಿನ್ನ ಊರಿಗೆ ಕರ್ಕೊಂಡು ಹೋಗೋಣ ಅಂದುಕೊಂಡಿದ್ದೇನೆ. ಬೇಗ ರೆಡಿಯಾಗಮ್ಮ, ಹೊರಡೋಣ ಅಂತ ಹೇಳಿ ನನ್ನನ್ನು ಕರೆದುಕೊಂಡು ಊರಿಗೆ ಬರುತ್ತಾನೆ. ನನ್ನನ್ನು ಅಲ್ಲಿ ಬಿಟ್ಟು ಅವನು ಸಿಟಿಗೆ ವಾಪಸ್ ಹೋಗ್ತಾನೆ. ನಾನು ಮನೆ ಒಳಗಡೆ ಹೋದವಳೆ ನನ್ನ ಗಂಡನ ನೆನಪಿಸಿಕೊಂಡು ಬಿಕ್ಕಿ ಬಿಕ್ಕಿ ಅಳುತ್ತಿದ್ದೆ. ಎಷ್ಟು ದಿನ, ತಿಂಗಳುಗಳು ಆದರೂ ಮಗ ಬರಲೇ ಇಲ್ಲ. ಹೀಗೆ ಕೂತರೆ ಆಗಲ್ಲ ಅಂತ ಹೇಳಿ ನಮ್ಮದು ಅಲ್ಪ ಸ್ವಲ್ಪ ಜಮೀನು ಇದ್ದಿದ್ದರಿಂದ ಅದರಲ್ಲೇ ಬೆಳೆ ಬೆಳೆಯೋಕ್ಕೆ ಶುರು ಮಾಡಿದ್ದೆ. ಬೆಳೆನೂ ಚೆನ್ನಾಗಿ ಬಂತು. ನಾನು ಊರಿಗೆ ಬಂದು 1 ಫಸಲು ಬೆಳೆ ತೆಗೆದ್ರೂ ನನ್ನ ಮಗ ಊರಿಗೆ ಬರಲಿಲ್ಲ. ವರ್ಷ ಆದರೂ ನನ್ನ ತಾಯಿ ಹೇಗಿದ್ದಾಳೆ ಅಂತ ಅವನು ತಿರುಗಿ ನೋಡಲೇ ಇಲ್ಲ. ಊರಲ್ಲಿ ನಮ್ಮ ಮನೆಯ ಪಕ್ಕ ಒಂದು ಚಿಕ್ಕ ಕೊಟ್ಟಿಗೆ ಇತ್ತು. ಅದು ಖಾಲಿ ಬಿದ್ದಿತ್ತು. ಅದನ್ನು ಯಾಕೆ ಖಾಲಿ ಬಿಡುವುದು ಅಂತ ಹೇಳಿ ನಾನು ರಾಗಿ ಮಿಷಿನ್ ಇಟ್ಟುಕೊಂಡೆ. ವ್ಯಾಪಾರ ಚೆನ್ನಾಗಿ ಆಗುತ್ತಿತ್ತು. ಅದರಲ್ಲಿ ಬರೋ ಹಣ ಮತ್ತೆ ಬೆಳೆಯಲ್ಲಿ ಬಂದ ದುಡ್ಡನ್ನು ನನ್ನ ಜೀವನಕ್ಕೆ ಬೇಕಾಗಿರುವಷ್ಟು ಇಟ್ಕೊಂಡು ಇನ್ನು ಉಳಿದಿದ್ದನ್ನು ಬ್ಯಾಂಕ್ ಖಾತೆಗೆ ಹಾಕ್ತಿದ್ದೆ. ಅದು ಒಂದು ದೊಡ್ಡ ಮೊತ್ತ ಆಗಿತ್ತು. ಆಗ ನನಗೆ ಒಂದು ಯೋಚನೆ ಬಂತು. ನಮ್ಮ ಊರಲ್ಲಿ ಒಂದು ಅನಾಥಾಶ್ರಮ ಕಟ್ಟಬೇಕು. ನನ್ನ ಹಾಗೆ ಮಕ್ಕಳಿದ್ದು ಅನಾಥ ಆದವರಿಗೆ, ಯಾರೂ ಇಲ್ಲದೆ ಇರುವವರಿಗೆ ಆಶ್ರಯ ಸಿಗಬೇಕು ಅಂತ ಆ ದುಡ್ಡಲ್ಲಿ ಒಂದು ಅನಾಥಾಶ್ರಮ ಕಟ್ಟಿಸಿದೆ. ನಾನು ಹೆಚ್ಚಿನ ಕಾಲ ಅವರ ಜೊತೆಯಲ್ಲಿ ಕಳೀತಿದ್ದೆ. ಇದನ್ನು ತಿಳಿದ ಕೆಲವು ಸಂಘ ಸಂಸ್ಥೆಗಳು ನಮ್ಮ ಆಶ್ರಮಕ್ಕೆ ಹಣ ಸಹಾಯ ಮಾಡುತ್ತಿದ್ದರು. ಅದರಲ್ಲಿ ಉಳಿದ ದುಡ್ಡನ್ನು ನಮ್ಮೂರಿನಲ್ಲಿ ಹೆಣ್ಣು ಮಕ್ಕಳು ಬಟ್ಟೆ ಹೊಲಿಸೋಕೆ ಕೆಲವು ಕಿಲೋಮೀಟರ್ ದೂರ ಹೋಗುತ್ತಿದ್ದರು. ನಮ್ಮೂರಿನ ಹೆಣ್ಣು ಮಕ್ಕಳೇ ಹೊಲಿಗೆ ಕಲಿತುಕೊಂಡರೆ ಅವರು ಬಟ್ಟೆ ಹೊಲಿಸೋಕೆ ಅಷ್ಟು ದೂರ ಹೋಗುವ ಅವಶ್ಯಕತೆಯೂ ಇರೋದಿಲ್ಲ. ಆದ್ದರಿಂದ ಅವರಿಗೆ ಉಪಯೋಗವನ್ನು ಆಗುತ್ತೆ ಅಂತ ಹೇಳಿ ನಾನಿದ್ದ ಮನೆಯನ್ನು ಆಲ್ಟ್ರೇಷನ್ ಮಾಡಿಸಿ ಅಲ್ಲಿ ಒಂದು 5 ಹೊಲಿಗೆ ಯಂತ್ರದ ಮಿಷನ್ಗಳನ್ನು ತರಿಸಿ ಅವರಿಗೆ ಹೊಲಿಗೆ ತರಬೇತಿ ಕೊಡಿಸೋಕೆ ಶುರು ಮಾಡಿದೆ. ಅವರು ಚೆನ್ನಾಗಿ ಕಲಿತುಕೊಂಡರು. ನಂತರ ಅವರವರದೇ ಆದ ಸ್ವಂತ ದುಡಿಮೆಯನ್ನು ಕಂಡುಕೊಂಡರು. ಇದನ್ನೆಲ್ಲ ನೋಡಿ ನಮ್ಮೂರಿನ ಜನ ನನಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಆಶ್ರಮದಲ್ಲಿ ನನ್ನ ಎಲ್ಲರೂ ಅಮ್ಮ ಅಮ್ಮ ಅಂತ ಕರೀತಿದ್ರು. ಆಶ್ರಮದಲ್ಲಿ ಎಲ್ಲರೂ ಒಟ್ಟಾಗಿ ಅವರವರ ಕೆಲಸ ಮಾಡಿಕೊಳ್ಳುತ್ತಿದ್ದರು. ಅವರಲ್ಲಿ ಕೆಲವು ಚಿಕ್ಕ ಮಕ್ಕಳು ಇದ್ದರು. ಈ ಮಕ್ಕಳಿಗೆ ವಿದ್ಯಾಭ್ಯಾಸದ ಕೊರತೆ ಇತ್ತು. ನಮ್ಮೂರಿನಲ್ಲಿ 5ನೇ ತರಗತಿಯವರೆಗೆ ಮಾತ್ರ ಶಾಲೆ ಇತ್ತು. 6ನೇ ತರಗತಿಯಿಂದ ಮುಂದಿನ ವಿದ್ಯಾಭ್ಯಾಸಕ್ಕಾಗಿ 5 ಕಿಲೋಮೀಟರ್ ದೂರ ಹೋಗಬೇಕಿತ್ತು.
ನಮ್ಮೂರಿನಲ್ಲೇ ಒಂದು ಸ್ಕೂಲ್ ಕಟ್ಟಿಸಬೇಕು ಅಂತ ನಿರ್ಧಾರ ಮಾಡಿ ನಮ್ಮೂರಿನ ಜಮೀನ್ದಾರ್ ಅವರ ಹತ್ರ ಮಾತನಾಡಿ ಊರಲ್ಲೇ ಒಂದು ಶಾಲೆಯನ್ನು ಕಟ್ಟಿಸಿದೆ. ಆ ಶಾಲೆಯಲ್ಲಿ ನಮ್ಮ ಆಶ್ರಮದ ಮಕ್ಕಳು, ಊರಿನ ಎಲ್ಲ ಮಕ್ಕಳು ವಿದ್ಯಾಭ್ಯಾಸ ಕಲಿಯುವುದಕ್ಕೆ ಶುರು ಮಾಡಿದರು. ನಮ್ಮೂರಿನ ಜನ ಎಲ್ಲ ನನ್ನ ತುಂಬ ಅಭಿಮಾನದಿಂದ ನೋಡುತ್ತಿದ್ದರು. ಇಷ್ಟೆಲ್ಲದರ ಮಧ್ಯೆ ನನ್ನ ಮಗನ್ನ ನಾನು ತುಂಬ ನೆನಪಿಸಿಕೊತಿದ್ದೆ. ಆದರೆ ಅವನಿಗೆ ಮಾತ್ರ ನನ್ನ ನೆನಪಾಗಲೇ ಇಲ್ಲ. ಪರವಾಗಿಲ್ಲ, ನನಗೆ ಈಗ ಅದರ ಬಗ್ಗೆ ಬೇಜಾರಿಲ್ಲ. ಆಶ್ರಮದಲ್ಲಿ, ಶಾಲೆಯಲ್ಲಿ, ಹೊಲಿಗೆ ತರಬೇತಿಯಲ್ಲಿ ನನಗೆ ತುಂಬ ಜನ ಮಕ್ಕಳಿದ್ದಾರೆ. ಮಗನ ವಿಷಯದಲ್ಲಿ ಅತಿಯಾಗಿ ಹಚ್ಚಿಕೊಂಡು ನಾನು ತಪ್ಪು ಮಾಡಿಬಿಟ್ಟೆ. ಆದರೆ ನನಗೆ ಈಗ ನೋವಿಲ್ಲ ಅಂತ ಯೋಚನೆ ಮಾಡ್ತಾ ಕೂತಿರ್ಬೇಕಾದ್ರೆ ಸಿಟಿಯಿಂದ ಮಾಧ್ಯಮದವರು ನನ್ನ ಬಗ್ಗೆ ಸಂದರ್ಶನ ಮಾಡೋದಕ್ಕೆ ಬಂದಿದ್ದರು. ನ್ಯೂಸ್ ಪೇಪರ್ಗಳಲ್ಲಿ ಹಾಗೂ ಮಾಧ್ಯಮದಲ್ಲಿ ನನ್ನನ್ನು ತೋರಿಸಿದ ಮೇಲೆ ತುಂಬ ಜನ ನಮ್ಮ ಆಶ್ರಮಕ್ಕೆ, ಶಾಲೆಗೆ ಇನ್ನೂ ಹೆಚ್ಚಿನ ಸಹಾಯ ಮಾಡೋದಕ್ಕೆ ಮುಂದೆ ಬಂದರು. ಅಕ್ಕಪಕ್ಕದ ಊರಿನವರಿಗೆ ಮಾತ್ರ ಇದರ ಬಗ್ಗೆ ಗೊತ್ತಿತ್ತು. ಈಗ ಸಿಟಿಗೆಲ್ಲ ತಿಳಿದ ಮೇಲೆ ನನ್ನನ್ನು ಕೆಲವು ಸಭೆ ಸಮಾರಂಭಗಳಿಗೆ ಕರೆದು ಸನ್ಮಾನ ಮಾಡುತ್ತಿದ್ದರು. ನಮ್ಮ ಆಶ್ರಮ ಇನ್ನೂ ಹೆಚ್ಚು ಹಸಿರುವಾಸಿಯಾಗಿ ಬೆಳೀತಾ ಹೋಯಿತು. ಸಿಟಿನಲ್ಲಿ ವಿನೋದ್ ಮೊಬೈಲ್ ನೋಡ್ತಾ ಕೂತಿದ್ದ. ಸೋಷಿಯಲ್ ಮೀಡಿಯಾದಲ್ಲಿ ಅವರ ತಾಯಿಯ ಬಗ್ಗೆ ತೋರಿಸ್ತಿದ್ರು. ಅದನ್ನು ನೋಡಿ ಅವನಿಗೆ ಆಶ್ಚರ್ಯ ಆಯಿತು. ತಕ್ಷಣ ಅವನು ತನ್ನ ಹೆಂಡತಿಗೆ ತೋರಿಸಿದ. ಆಗ ವಿನುತಾ ಅತ್ತೆ ಇಷ್ಟೆಲ್ಲ ಮಾಡಿದ್ದಾರಾ ಊರಿನಲ್ಲಿ ಅಂತ ಹೇಳ್ತಾ, ಅಯ್ಯೋ ಪಾಪ, ಅತ್ತೆಗೆ ಎಷ್ಟು ಕಷ್ಟ ಆಗಿದೆಯೋ. ಆಶ್ರಮ ನೋಡಿಕೊಂಡು, ಶಾಲೆ ನೋಡಿಕೊಂಡು, ಜಮೀನು ನೋಡಿಕೊಂಡು, ಬ್ಯಾಂಕಲ್ಲಿ ದುಡ್ಡು ಹಾಕೋದು ತರೋದು ಎಷ್ಟು ಕಷ್ಟ ಆಗ್ತಿದೆಯೋ. ಪಾಪ ಅವರಿಗೆ ತುಂಬ ಕಷ್ಟ ಆಗ್ತಿರ್ಬೋದು ರೀ. ನಾವ್ಯಾಕೆ ಅತ್ತೆಗೆ ಹೋಗಿ ಸಹಾಯ ಮಾಡಬಾರದು? ಅತ್ತೆ ಅದನ್ನೆಲ್ಲ ಕಟ್ಟಿಸಿದ್ದಾರೆ ಅಂದಮೇಲೆ ನೀವು ಅದರ ಓನರ್ ಆಗ್ತೀರಾ. ಯಾಕೆಂದರೆ ನೀವು ಅವರ ಮಗ. ನಾವು ಸುಖವಾಗಿ ಇರ್ಬೋದು. ಈ ಬೆಂಗಳೂರಿನಲ್ಲಿ 10ರಿಂದ 15 ಸಾವಿರ ಸಂಬಳ ತಗೊಂಡು ಏನು ಮಾಡೋದು? ನಡಿರಿ, ಊರಿಗೆ ಹೋಗೋಣ. ಅತ್ತೆ ಚೆನ್ನಾಗಿ ಸಂಪಾದನೆ ಮಾಡಿದ್ದಾರೆ. ನಾವು ಕಷ್ಟಪಡೋ ಅಗತ್ಯನೇ ಇರಲ್ಲ. ಹೋಗಿ ಅತ್ತೆ ಹತ್ರ ಇರೋ ದುಡ್ಡಲ್ಲಿ ಊರಿನಲ್ಲಿ ಒಂದು ದೊಡ್ಡ ಮನೆ ಕಟ್ಟಿಸಿ, ಒಂದು ಕಾರು, ಒಡವೆ ತಗೊಂಡು ಲೈಫ್ ಚೆಂದಾಗಿ ಎಂಜಾಯ್ ಮಾಡಬಹುದು. ಊರಲ್ಲಿ ಅತ್ತೆ ಜೊತೆ ಇದ್ದರೆ ಅವರಿಗೆ ಸಹಾಯ ಮಾಡಿದಾಗೂ ಆಗುತ್ತೆ, ಅತ್ತನ್ನು ನೋಡಿಕೊಂಡಂಗೂ ಆಗುತ್ತೆ ಅಂತ ಹೇಳಿದಾಗ ಮಕ್ಕಳನ್ನು ಹೆಂಡತಿನೂ ಕರ್ಕೊಂಡು ವಿನೋದ್ ಊರಿಗೆ ಹೋಗ್ತಾನೆ. ಅವನು ಮನೆ ಹತ್ರ ಹೋಗಿ ನೋಡಿದಾಗ ಮನೆ ಹೊಲಿಗೆ ತರಬೇತಿಯಾಗಿತ್ತು. ಅಲ್ಲಿರೋದನ್ನ ವಿಚಾರಿಸಿ ನಾನು ಆಶ್ರಮದಲ್ಲಿರೋದನ್ನ ತಿಳ್ಕೊಂಡು ಸೀದಾ ಅಲ್ಲಿಗೆ ಬಂದರು. ನನಗೆ ಮಗ ಸೊಸೆ ನೋಡಿ ಒಂದು ಕ್ಷಣ ಸಂತೋಷ ಆಯಿತು. ಆದರೆ ಅದನ್ನು ತೋರಿಸಿಕೊಳ್ಳಲಿಲ್ಲ. ಆದರೆ ಅವನು ನನ್ನನ್ನು ನೋಡಿ, ಅಮ್ಮ ನೀನು ಆಶ್ರಮದಲ್ಲಿ ಯಾಕೆ ಇದೆಯಾ? ಅದು ಈ ಅನಾಥರ ಜೊತೆ. ಬಾ ಅಮ್ಮ, ನಾವು ನಮ್ಮ ಮನೆಗೆ ಹೋಗೋಣ. ಈಗ ನಾವು ನಿಮ್ಮ ಜೊತೆಯಲ್ಲಿ ಇರ್ತೀವಿ. ಇನ್ಮೇಲೆ ನಾನು ಸಿಟಿಗೆ ಹೋಗಲ್ಲ, ಇಲ್ಲೇ ನಿನ್ನ ಜೊತೆ ಇರ್ತೀನಿ ಅಂತ ಹೇಳಿದಾಗ, ನೀನು ಯಾರಪ್ಪ ಆಗ್ಲಿಂದ ಅಮ್ಮ ಅಂತ ಕರಿತಿದ್ಯಾ ಅಂತ ಕೇಳಿದೆ. ಆಗ ಅವನು, ಇದೇನಮ್ಮ ಈ ರೀತಿ ಹೇಳ್ತಿದ್ಯಾ? ನಾನಮ್ಮ ನಿನ್ನ ಮಗ ವಿನೋದ್. ಮುಂದೆ ಇದಕ್ಕೆಲ್ಲ ನಾನೇ ಓನರ್ ಆಗೋನು. ನೀನು ನನ್ನನ್ನು ಯಾರು ಅಂತ ಕೇಳ್ತಿದ್ಯಲ್ಲಮ್ಮ. ಓನರಾ? ನೀನು ಹೇಗೆ ಓನರ್ ಆಗ್ತೀಯಾ? ಯಾಕತ್ತೆ ಹೀಗೆಲ್ಲ ಮಾತಾಡ್ತಿದ್ದೀರಾ? ಅವರು ನಿಮ್ಮ ಮಗ ಅಂದ ಮೇಲೆ ಅವರೇ ತಾನೇ ಮುಂದೆ ಇದನ್ನೆಲ್ಲ ನಡೆಸಿಕೊಂಡು ಹೋಗಬೇಕು. ನಾನಿಲ್ಲಿ ಓನರ್ ಆಗಿದ್ದೀನಿ ಅಂತ ಯಾರು ಹೇಳಿದ್ದು? ನಾನು ಇವರಲ್ಲಿ ಒಬ್ಬಳು. ಹೀಗೆ ಕರ್ಕೊಂಡು ಬಂದುಬಿಟ್ಟು ಇಷ್ಟು ದಿನ ಆದರೂ ಅಮ್ಮ ನಿನಗೆ ನೆನಪಾಗಲಿಲ್ಲ. ಒಂದು ಫೋನ್ ಮಾಡಿ ವಿಚಾರಿಸುವಷ್ಟು ಪುರ್ಸೊತ್ತು ನಿನಗೆ ಇರಲಿಲ್ಲ. ಈಗ ಇದ್ದಕ್ಕಿದ್ದ ಹಾಗೆ ಅಮ್ಮ, ಓನರ್ ಎಲ್ಲ ಬಂದ್ಬಿಡುತ್ತಾ? ಅಲ್ಲಿ ಯಾವುದು ನಿನಗೆ ಸಿಗಲ್ಲ. ಇದನ್ನು ನಾನು ನಮ್ಮವರಿಗೆ ಅಂತ ಮಾಡಿದ್ದೀನಿ, ಹೊರಗಡೆಯವರಿಗೆ ಅಂತ ಮಾಡಿಲ್ಲ. ಇದೇನತ್ತೆ ಹೀಗೆ ಹೇಳ್ತಿದ್ದೀರಾ? ನಮ್ಮನ್ನು ಹೊರಗಡೆ ಅವರು ಅಂತ ಹೇಳಿ ಈ ಅನಾಥರನ್ನ ನಿಮ್ಮವರು ಅಂತ ಹೇಳ್ತಿದ್ದೀರಾ? ಹೌದಮ್ಮ ತಾಯಿ, ಇಲ್ದ ಇರೋ ಹೆಣ್ಣು ಮಗಳು ಅಂತ ನಿನ್ನ ಮಗಳ ಥರ ನೋಡಿಕೊಂಡೆ. ಆದರೆ ನೀನು ನಿನ್ನ ಕೆಲಸಕ್ಕೆ ಉಪಯೋಗಿಸಿಕೊಂಡು ಎಲ್ಲ ಮುಗಿದ ತಕ್ಷಣ ನನ್ನ ಹೊರಗಡೆ ಸಾಗಾಗ್ತೆ. ನಾನು ಒಬ್ಬಳು ಅನಾಥನೇ ತಾನೆ. ಈಗ ನನಗೆ ಸ್ವಂತದವರು ಅಂತ ಅಂದರೆ ಈ ಅನಾಥರೇ. ಈಗ ನೀಲಿಂದ ಹೊರಡಬಹುದು. ಇನ್ನೊಂದು ವಿಷಯ ನೆನಪಿಲ್ಲಿ ಇಟ್ಕೋ, ನಾನು ಸತ್ತರೂ ನನ್ನ ಮುಖ ನೋಡೋದಕ್ಕೂ ಸಹ ನೀನು ಬರಬಾರದು ಅಂತ ಹೇಳಿ ಹೋಗೋದಕ್ಕೆ ಹೇಳಿದೆ. ಈಗ ವಿನೋದ್, ನನಗೆ ನಮ್ಮ ಅಪ್ಪನ ಆಸ್ತಿಯಲ್ಲಿ ಕೊಡಬೇಕಾದದ್ದನ್ನು ಕೊಡು, ಇಲ್ಲದಿದ್ದರೆ ನಾನು ಸುಮ್ಮನಿರೋಲ್ಲ ಎಂದ. ಆಗ ನಾನು ಕೊನೆಗೂ ನೀನು ನಿನ್ನ ನಿಜವಾದ ಬುದ್ಧಿ ಏನು ಅಂದು ಕೊನೆಗೂ ತೋರಿಸಿದೆ. ನೀನು ಇದನ್ನು ಕೇಳೋಕ್ಕೆ ಬಂದೇ ಬರ್ತೀಯ ಅಂತ ನನಗೆ ಗೊತ್ತಿತ್ತು. ನನ್ನ ಗಂಡನಿಗೆ ನೀನು ಇಂಥವನು ಅಂತ ಗೊತ್ತಿತ್ತು ಅನಿಸುತ್ತೆ. ಅದಕ್ಕೆ ನನ್ನ ಗಂಡ ಬದುಕಿದ್ದಾಗಲೇ ಅವರ ಹೆಸರಿನಲ್ಲಿದ್ದ ಆಸ್ತಿಯನ್ನು ನನ್ನ ಹೆಸರಿಗೆ ಮಾಡಿಸಿದ್ದಾರೆ. ನಾನು ಅದನ್ನು ನಿಮಗೆ ಕೊಡಲ್ಲ. ಆದರೆ ನಿಮ್ಮ ಮಕ್ಕಳು 18ರ ವಯಸ್ಸಿಗೆ ಬಂದಾಗ ಅದು ಅವರಿಗೆ ಸೇರುವಂತೆ ಮಾಡಿದ್ದೇನೆ. ಇನ್ನು ನೀವು ಇಲ್ಲಿಂದ ಹೊರಡಬಹುದು ಅಂತ ಹೇಳಿದೆ. ಆಗ ಅವನ ಮುಖ
ಚಿಕ್ಕದಾಗಿ ಮಾಡಿಕೊಂಡು ಹೆಂಡತಿ ಮಕ್ಕಳನ್ನು ಕರೆದುಕೊಂಡು ಅಲ್ಲಿಂದ ಹೊರನಡೆದ. ಎಲ್ಲ ತಿಳಿದ ಸರ್ಕಾರ ನನ್ನನ್ನು ಕರೆಸಿ ಪ್ರಶಸ್ತಿ ಕೊಟ್ಟು ಗೌರವಿಸಿತು. ಅಂದಿನಿಂದ ನಾನು ನನ್ನ ಆಶ್ರಮದ ಜೊತೆ ನೆಮ್ಮದಿಯ ಜೀವನ ಸಾಗಿಸುತ್ತಿದ್ದೇನೆ. ಇದು ಇಂದಿನ ನೀತಿ ಕಥೆಯಾಗಿತ್ತು. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.